ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಶ್ವರಿ ಲೈಫ್ ಸ್ಟೈಲ್. ಇವತ್ತು ಎಷ್ಟೋ ದಿನ ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರ್ಟೆನ್ ರೀಸನ್ಗಳಿಂದ ಸ್ವಲ್ಪ ಬ್ರೇಕ್ ಆಗಿತ್ತು, ಬಟ್ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇದು ಹುಣ್ಣಿಮೆ ಪೂಜೆ, ಗುರುಪೌರ್ಣಮಿ ಪೂಜೆ, ಪ್ರತ್ಯಂಗಿರ ಅಮ್ಮನವರು ಮತ್ತು ಅಂಗಾಳ ಪರಮೇಶ್ವರಿ ಅಮ್ಮನವರಿಗೆ ಮಾಡ್ತಿರೋ ಪೂಜೆ. ಕೇಳಿದ್ರೆ ಅಕ್ಕ ದೇವರು ಪಟ್ಟಕ್ಕೆ ಕೂರುತ್ತಾ, ದೇವರು ಏನು ಹೇಳುತ್ತಾ ಮೈ ತುಂಬುತ್ತಾ? ಹೌದು, ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ದೇವರು ಮೈ ತುಂಬುತ್ತೆ. ಯಾವುದೇ ಭಕ್ತಾದಿಗಳಿಗೆ ಏನೇ ಇದ್ರೂ ಅದು ಬಗೆಹರಿಸಿಕೊಡುತ್ತೆ. ಅದ್ರ ಜೊತೆಗೆ ದೇವಸ್ಥಾನದ ಒಳಗಡೆ ತ್ರಿಶೂಲ ಇದೆ, ಓಂ ಶಕ್ತಿ ಅಮ್ಮ ಅಂತ. ಅದೇ ಉದ್ಭವ ಮೇನು. ಆ ದೇವಿ ನಿಮ್ಮ ಕೆಲಸ ಇಂಥದ್ದೇ ಆಗುತ್ತೆ ಅಂದರೆ ಮಾತ್ರ ತ್ರಿಶೂಲದಲ್ಲಿ ನಿಂಬೆಹಣ್ಣು ಚುಚ್ಕೊಳ್ಳುತ್ತೆ ಆ ದೇವಿ. ಇಲ್ಲಾಂದರೆ ನಿಂಬೆಹಣ್ಣು ಚುಚ್ಕೊಳ್ಳಲ್ಲ, ನಿಂಬೆಹಣ್ಣು 2 ಭಾಗ ಆಗಿಬಿಡುತ್ತೆ. ದೇವಿ ಬಗ್ಗೆ ಹೇಳೋಕ್ಕೆ ಸಾಕಷ್ಟು ಇದೆ. ಯಾವುದು ಅಂತ ಹೇಳಿ ನೀವು ಕೇಳಿರೋ ಕ್ವಶನ್ಸ್ ಕೇಳಿದ್ದೀನಿ. ಆ್ಯಂಡ್ ಇನ್ನು ಇವತ್ತು ಹುಣ್ಣಿಮೆ ಪೂಜೆ ಆಗಿರೋದ್ರಿಂದ ದೇವಿಗೆ ಹಾಲು, ಅರಿಶಿನ, ಕುಂಕುಮ, ಗಂಧ, ಅಭಿಷೇಕ ಪ್ರತಿಯೊಂದು ಆಗ್ತಿದೆ. ಆ್ಯಂಡ್ ನನ್ನ ದೇವಸ್ಥಾನದ ಅಡ್ರೆಸ್ ಬೇಕಿದ್ದರೆ ಅಥವಾ ನನ್ನ ದೇವಿ ಬಗ್ಗೆ ಏನಾದರೂ ಕೇಳಬೇಕಿದ್ರೆ, ಏನೇ ಇದ್ದರೂ ಯಾವುದೇ ಇದ್ದರೂ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಕೊಡ್ತೀನಿ. ನನ್ನ ದೇವಿ ಉದ್ಭವ ಆಗಿರೋ ದೇವಿ. ನಾವು ಯಾವುದನ್ನು ತೆಗೆದುಕೊಂಡು ಬಂದು ಕೂರಿಸಿಲ್ಲ. ಸ್ವಯಂಭೂ ರೂಪವಾಗಿ ತುಂಬಿ ಸಿಕ್ಕಿ ನನ್ನ ಮೈ ಮೇಲೆ ಬಂದು ಆ ದೇವಿ ಹೇಳಿದ್ದು. ಹಾಗಾಗಿ ಇದು ಉದ್ಭವ ಮೂರ್ತಿ. 100% ಗ್ಯಾರಂಟಿ. ಯಾರೇ ಬಂದರೂ ಕಷ್ಟ ನಿವಾರಣೆ. ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ ಅಂತ ಬಂದಿದ್ದಾರೆ, ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ, ಅವಳಿ ಜವಳಿ ಮಕ್ಕಳೇ ಆಗಿದೆ, ಎಷ್ಟೋ ಜನಕ್ಕೆ ಮಗು ಆಗಿಲ್ಲ ಅಂತ ಹರಕೆ ಕಟ್ಕೊಂಡಿದ್ದಾರೆ. ಅದು ನಮಗೂ ಗೊತ್ತಿಲ್ಲ. ಅವರು ದೇವಿನ ಕೈ ಮುಕ್ಕೊಂಡು ಕಟ್ಕೊಂಡಿದ್ದ ಹರಕೆ. ಮಗುನ ಕರುಣಿಸಿದಾಳೆ, ಮದುವೆನೂ ಮಾಡಿಸಿದಾಳೆ. ಮತ್ತು ಎಷ್ಟೋ ಜನ ಸ್ವಂತ ದೇವ್ರನ್ನ ಬಿಟ್ಟು, ಅವ್ರ ಮನೆ ದೇವ್ರನ್ನ ಬಿಟ್ಟು ಇಲ್ಲಿಗೆ ಬಂದು ಕೈ ಮುಗಿದಿದ್ದಾರೆ. ಯಾಕೆ ಅಂದರೆ ಅವ್ರ ಮನೆ ದೇವ್ರ ಹತ್ರ ಹೋದಾಗಲೂ ಅವ್ರಿಗೆ ಕೈ ಉಳುಕ್ದಂಗೆ ಆಗಿ ಮುಗಿಯೋಕ್ಕಾಗ್ದಿರ ಬಂದು ನನ್ನ ದೇವಿ ಮುಂದೆ ನಿಂತ್ಕೊಂಡಿದ್ದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಕೈ ಮುಗ್ದಿದ್ದಾರೆ. ಅದು ಅವರೇ ಹೇಳಿದ್ದು, ಇಲ್ಲೇ ಹತ್ತಿರ ನಡೆದಿರೋದು ಘಟನೆ. ಹಾಗಾಗಿ ಇದ್ರಲ್ಲಿ ಸತ್ಯವೆಲ್ಲ ನೋಡಿದ್ದೀವಿ ನಾವು, ನಮ್ಮ ದೇವಿ ಶಕ್ತಿನ. ಹಾಗಾಗಿ ನನ್ನ ದೇವಿ ಶಕ್ತಿ ಬಗ್ಗೆ ಒಂದು ಎಳ್ಳಷ್ಟು ಅನುಮಾನ ಇಲ್ಲ. ನಿಮ್ಗೆ ಯಾವುದೇ ಕಷ್ಟ ಇರಲಿ, ಏನೇ ಕಷ್ಟ ಇರಲಿ, ಬನ್ನಿ ಬಗೆಹರಿಸಿಕೊಡೋಣ. ಅದಕ್ಕೇನೂ ಚಿಂತೆ ಇಲ್ಲ. ಮೂಲತಃ ಇವಳು ನಮಗೆ ಉದ್ಭವ ಆಗಿರೋಳು. ಹಾಗಾಗಿ ಇವಳು ಮಲೈನೂರು ಅಂಗಾಳ ಪರಮೇಶ್ವರಿ ಅಮ್ಮ. ಮಲೈನೂರಿನಿಂದ ಬಂದು ನಮಗೆ ಚಿಕ್ಕ ವಯಸ್ಸಿಂದ ಬರ್ತಿದ್ಲು ಹೋಗ್ತಿದ್ಲು. ಆದರೆ ಇಲ್ಲಿ ಬಂದ ಮೇಲೆ ಸಿಕ್ಕಿ, ನಾನು ಬಂದಿದ್ದೀನಿ ಮಗಳೇ, ನೀನು ಅವಾಗ ನನ್ನ ಬಿಟ್ಟಿದ್ದಲ್ಲ ಅಂದರೆ ನಮ್ಮ ಅಮ್ಮನಿಗೆ ಬರ್ತಿದ್ಲು. ಅಮ್ಮ ಬೇಡ, ಮಕ್ಕಳು ಚಿಕ್ಕವರು ಅಂತ ಸುಮ್ಮನಿದ್ರು. ಹಾಗಾಗಿ ನಾನು ಬಂದಿದ್ದೀನಿ ಮಗಳೇ, ಕರ್ಕೊ ನನ್ನ ಅಂತ ಹೇಳಿ ಬಂದು ಅವಳ ಸನ್ನಿಧಿ ಕಟ್ಕೊಳ್ಳೋಕೆ ಶಕ್ತಿ ನಮಗೆ ಕೊಟ್ಟೆ. ಅವಾಗಿರಲಿಲ್ಲ ಶಕ್ತಿ, ಅವಳೇ ಕೊಟ್ಟು, ಅವಳೇ ಕಟ್ಕೊಂಡು, ಈಗ ಅವಳೇ ವರ್ಷ ಆದರೆ 10-15 ಲಕ್ಷ ಅವಳೇ ಖರ್ಚು ಮಾಡ್ಕೊತಾಳೆ ಅವಳ ಜಾತ್ರೆಗೆ. ಹಾಗಾಗಿ ನಮ್ಗೆ ತುಂಬ ಖುಷಿ ಇದೆ, ಒಂದು ದೇವಿ ಬಂದು ನಮ್ಮ ಜೀವನನ ಉದ್ಧಾರ ಮಾಡಿದೆ. ಮತ್ತು ಲೋಕ ಕಲ್ಯಾಣಕ್ಕಾಗಿ ಬಂದಿರೋದ್ರಿಂದ ನಮ್ಮಂಥ ಎಷ್ಟು ಕಷ್ಟಗಳನ್ನ ನಿವಾರಣೆ ಮಾಡ್ಬೋದಲ್ವ ಅಂತ ನಾನು ಈ ವಿಡಿಯೋಗಳನ್ನ ಮಾಡ್ತಿದ್ದೀನಿ. ಯಾರಿಗೆ ಕಷ್ಟ ಇರಲಿ ಬರಬಹುದು, ದೇವಿ ಹರಕೆ ಕಟ್ಕೊಂಡು ನೋಡಿ, ಅಮ್ಮ ಎಲ್ಲವನ್ನು ನಮಗೆ ಪರಿಹಾರ ಮಾಡಿಕೊಡ್ತಾಳೆ. ಆ ನಂಬಿಕೆ ನಮಗಿದೆ. ನಂಬಿಕೆ ಇಟ್ಟು ಬನ್ನಿ, ಹಾಗೇ ಆಗುತ್ತೆ. ಹಾಗಾಗಿ ಮಲೈನೂರಿನಿಂದ ಬಂದಿರೋಳು. ಅಮಾವಾಸ್ಯೆ ಪೂಜೆ ತುಂಬ ಜೋರಾಗಿ ಮಾಡ್ತೀವಿ. ಹುಣ್ಣಿಮೆ ಪೂಜೆ ಎಷ್ಟು ಮಾಡ್ತೀವೋ ಅದ್ರ 50% ನಾವು ಹುಣ್ಣಿಮೆ ಪೂಜೆ ಮಾಡಲ್ಲ, ಅಷ್ಟು ಜೋರಾಗಿ ಅಮಾವಾಸ್ಯೆ ಪೂಜೆ ಮಾಡ್ತೀವಿ. ಅಮಾವಾಸ್ಯೆಗೆ ಮಿಸ್ ಮಾಡಿದ್ರೆ ನನ್ನ ಅಮ್ಮನಿಗೆ ಬಲಿ ಕೊಡ್ತೀವಿ. ಹುಣ್ಣಿಮೆಗೆ ಹರಿಸ್ಕೊಂಡಿರೋರು ಬಲಿ ಕೊಡ್ತಾರೆ. ಅಮಾವಾಸ್ಯೆಗೆ ನಾವು ನಮ್ಮ ದೇವಿಗೆ ಕೊಡ್ತೀವಿ. ಹಾಗಾಗಿ ಈ ಪೂಜೆ ಹೆಣ್ಮಕ್ಳು ಮಾಡ್ಬೋದು ಅಂತ ಕೇಳಿದ್ರೆ, ನನ್ನ ಮೇಲೆ ಬಂದಿರೋ ಕಾರಣದಿಂದ ನಾನೇ ಈ ದೇವಿ ಪೂಜಾರಿ, ನಾನೇ ಅವಳಿಗೆ ಅಭಿಷೇಕ ಮಾಡ್ತೀನಿ. ಯಾಕಂದರೆ ನಮಗೆ ಗೊತ್ತಿಲ್ಲ, ಹಳೇದೆಲ್ಲ ಗೊತ್ತಿಲ್ಲ. ಅಂದರೆ ಪೂಜೆ ಪುನಸ್ಕಾರ ಎಲ್ಲ ನಾವು ಅವಾಗಿಂದ ಓದ್ಕೊಂಬಂದಿಲ್ಲ. ಆದರೆ ಆ ದೇವಿ ಏನು ಜ್ಞಾನ ಕೊಡ್ತಾಳೋ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಎಂಥ ದೇವರೇ ಆದರೂ ಒಲಿಯುತ್ತೆ ಅಂತಾರೆ. ಅದು ಸತ್ಯ. ಶ್ರದ್ಧೆ, ಭಕ್ತಿ, ನಂಬಿಕೆ ಇಟ್ಕೊಂಡು ನಾವು ಮಾಡಿದ್ದೀವಿ, ನಮಗೆ ಒಳ್ಳೆಯದಾಗಿದೆ. ನೀವು ಶ್ರದ್ಧೆ, ಭಕ್ತಿ, ನಂಬಿಕೆ ಇಟ್ಕೊಂಡು ನನ್ನ ದೇವಿ ಪೂಜೆ ಮಾಡಬೇಕು ಅಂದರೆ, ನನ್ನ ದೇವಿ ಪ್ರಾಪ್ತರಾಗಬೇಕು ಅವ್ರ ಪೂಜೆಗೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಫಾಲೋ ಮಾಡಿ. ನನ್ನ ಬಯೋದಲ್ಲಿ ಇನ್ಸ್ಟಾ ಲಿಂಕ್ ಇದೆ, ನನ್ನ DM ಬೇಕಾದರೂ ಮಾಡ್ಬೋದು. ಎಷ್ಟೋ ಜನ ಮಾಡಿದ್ದೀರಾ, ಅವರಿಗೆಲ್ಲ ಪರಿಹಾರ ಆಗಿದೆ. ಮಾಡಿದ್ರೆ ನಾನು 100% ಪರಿಹಾರ ಮಾಡಿ ನನ್ನ ದೇವಿ ಕಡೆಯಿಂದ ಕೊಡಬಹುದು. ಧನ್ಯವಾದಗಳು.